Hi, hello guys. Welcome to Kolluru. ಸ್ವಾಗತಂ ಸುಸ್ವಾಗತಂ. ಹೆಲ್ಮೆಟ್ನ ಕೈಲಿ ಹಿಡ್ಕೊಂಡು ತಿರುಗೋಕ್ಕಾಗೋದಿಲ್ಲ, ಅದಕ್ಕೆ ಒಂದು ಶಾಪಲ್ಲಿ ಇಟ್ಟು ಹೋಗುವಂತ ಈ ಶಾಪಲ್ಲಿ ಇಟ್ಟು ಹೋಗ್ತಿದ್ದೆ. ದೇವಸ್ಥಾನ ಮುಂದೆ ಚಪ್ಪಲಿ ಇಡೋ ವ್ಯವಸ್ಥೆಯನ್ನು ಮಾಡೋದು. ಹಾಂ, ಎಷ್ಟು ಅಂದ್ರೆ ಬೇಡ, ಎಷ್ಟು ಅಂದ್ರೆ ದೇವಸ್ಥಾನಕ್ಕೆ ಹೋಗೋ ಮೊದಲೇ ಕೈ ಕಾಲು ತೊಳ್ಕೊಂಡು ಹೋಗ್ಬೇಕು. ಯಾಕಂದರೆ ಆಯಿತು, ಆಮೇಲೆ ಎಲ್ಲಿಂದೆಲ್ಲ ಬಂದಿರ್ತೇವಲ್ಲ. ಹಲೋ ಫ್ರೆಂಡ್ಸ್, ಪ್ರತಿ ಸಲ ನಾವು ಒಂದೊಂದು ಪ್ಲೇಸ್ ಹುಡುಕ್ತಾ ಹೋಗ್ತೀವಿ. ಆದರೆ ಈ ಸಲ ಈ ಪ್ಲೇಸನ್ನು ನಮ್ಮನ್ನು ಕರ್ಸ್ಕೊಂಡಿದೆ. ಅದು ಯಾವ ಪ್ಲೇಸ್ ಅಂತ ನೋಡ್ತೀರಾ? ನೋಡಿ, ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್. ಬನ್ನಿ. ಟೈಮಿಗೆ ಸುಮಾರಾಗಿ 1 ಹೊತ್ತಾಯಿತು. ದೇವಸ್ಥಾನ ಸುತ್ತ ಲೈನ್ ನೋಡಿ ಹೇಗಿದೆ ಅಂತ. ತುಂಬಾ ಲೈನ್ ಇದೆ ಅನಿಸುತ್ತೆ. ಲೈನಲ್ಲಿ ಬೇಜಾರು ಬಂತು. ನಮ್ಮ ಅಜ್ಜಿಗೆ ಸೀದಾ ಸೈಡ್ ಹೋಗ್ತಾರೆ. ಬ್ಯಾಗ್ ಇಕ್ಕಂದರೆ ಸೀದಾ ಅದಕ್ಕೊಂದು ವ್ಯವಸ್ಥೆ ಉಂಟು, ಅಲ್ಲೇ ತಗೊಂಡಿಡ್ಬೋದು. ಬ್ಯಾಗ್ನ ಹಾಕ್ಕೊಂಡು ದೇವಸ್ಥಾನ ಹೋಗೋತಾರೆ. ಆಯಿತಾ, ಯಾರೂ ಕೂಡ ಬ್ಯಾಗ್ ತಂದರೂ ಕೂಡ ಅದಕ್ಕೆ ಒಂದು ವ್ಯವಸ್ಥೆ ಉಂಟು, ಹಾಗೆ ಅಲ್ಲಿ ಇಡಿಸ್ಬೋದು. ಈ ಬಿಸಿಲಲ್ಲಿ ಉರಿತಾ ಇದ್ದೀವಿ, ಅದು ಕೂಡ ಮಳೆ ಬರ್ತಾ ಉಂಟು. ಹಾಂ, ಟೈಮ್ ಇನ್ನು 1 ಕಾಲಾದರೂ ಜನ ನೋಡಿ ಹೇಗಿದ್ದಾರೆ. ಎಷ್ಟು ರಶ್ ಇರುತ್ತೆ ಮಾರ. ನಾನು ಲಾಸ್ಟ್ ಟೈಮ್ ಹೋದಾಗ ರಶ್ ಇಲ್ಲ ಆಗಿತ್ತು ಮಾರ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು, ದೇವಸ್ಥಾನ ಸ್ಟಾರ್ಟ್. ಇವತ್ತು ಎಷ್ಟು ರಶ್ ಇದೆ. ಹಾಂ, ಹಿಸ್ಟ್ರಿ ಗೊತ್ತದೆ ದೇವಸ್ಥಾನದ್ದು. ದೇವಸ್ಥಾನ ಹಿಸ್ಟ್ರಿ ಗೊತ್ತದೆ. ಹೇಳಿ. ನಾನು ಹೋಗ್ಬಿಡ್ತೀನಪ್ಪ ಮನೆಗೆ, ನನಗೆ ಬೇಡ, ಆಗಲ್ಲ. ಎಂತ ಎಂತ ಹೇಳನೆ? ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನ ಎಂಬುದು ಅಧಿಕವಾದರೆ ಓ ಯಾರೋ ಹೋಗಿದ್ರು. ಇಲ್ಲ, ಮೈ ಮೇಲೆ ಬಂದು ಅದು ನಾನು ನೀರು ಇದು ಚಕ್ರದಲ್ಲಿ ನಮಗೆ ಹಾಗೆ ಮಾಡಲಿಕ್ಕಿಲ್ಲ. ಬೇಗ ಮೂವ್ ಆಗಿ ನಾವು ಕೂಡ ದರ್ಶನ ಮಾಡ್ಕೊಂಡು ಹೋಗಲ್ಲ. ಅರ್ಥ ಆಯಿತು ಅನಿಸುತ್ತೆ. ಪಟ್ಟ ಓಡಿ ಇಲ್ಲಿಲ್ಲ ದರ್ಶನ ಬೇರೆ ಒಂದು ಪ್ಲೇಸ್ ಹುಡುಕ್ತಾ ಇರ್ತಲ್ಲ. ಮೊನ್ನೆ ಫಾಲ್ಸ್ ಹೋದಾಗ ನೋಡಿದಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಂತ ಹೇಳಿದ್ರೆ ಫಾಲ್ಸ್ ಇತ್ತು. ಬರೀ ಇಂಥದೆಯಾ? ಪ್ರತಿ ಸಲ ನಾವೇ ಒಂದೊಂದು ಪ್ಲೇಸ್ ಹುಡುಕ್ತಾ ಹೋಗ್ತಿರ್ವಿ. ಅದು ಈ ಸಲ ಹಾಗಲ್ಲ, ದೇವರೇ ನಮ್ಮನ್ನು ಕರ್ಸ್ಕೊಂಡು. ಬಂದು ಕೊಲ್ಲೂರಿಗೆ ಇಲ್ಲಿ ಬಂದ ಕಡೆ ರಾಘವೇಂದ್ರ ಕರಿತಿದ್ದೆ. ಟಿಕೆಟ್ ಇದೆ, ನಮ್ಗೆ ಆಗಲ್ಲ. ಲೋಕಲ್ ಕಡೆ ಇಲ್ಲಿ ಹೋಗ್ಬೋದು. ಇದೇ ಒಂಥರ ಶಾರ್ಟ್ ಕಟ್ ಇದ್ದಂಗೆ ನಮಗೆ. ಹಿಂಗೆ ಈ ದೇವಸ್ಥಾನಕ್ಕೆ ಈಗ ಬರ್ತಾ ಇರೋದು ನಾನು 2ನೇ ಸಲ. ಆದರೆ ಫಸ್ಟ್ ಸಲ ಬಂದಾಗ ಇಷ್ಟು ಲೈನ್ ಇರಲಾಗಿತ್ತು. ಆದರೆ ಈ ಸಲ ಮಾತ್ರ ತುಂಬಾ ಜನ ಇದ್ದಾರೆ. ಥ್ಯಾಂಕ್ಸ್. ನೀವು ಹೊಡ್ಕರ್ಲಿ ಅವ್ರ ದೇವಸ್ಥಾನ ಬಂದ ಸ್ವಲ್ಪ ಬಿಡಲಿಲ್ಲ. ನೀರಿನ ವ್ಯವಸ್ಥೆ ಯಾರು ಹೋಗಿದ್ರೆ ನಾನು ಅಲ್ಲಿಂದ 3 ರೌಂಡ್ ಹಾಕಿದ್ರೆ ನಾವು ಮರೆ ಮತ್ತೊಬ್ಬಡಿ
ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ 1200 ವರ್ಷಗಳ ಇತಿಹಾಸವಿದೆ ಮತ್ತು ಈ ದೇವಸ್ಥಾನವನ್ನು ಕಟ್ಟುವ ಕಾರ್ಯ ಶ್ರೀ ಶಂಕರಾಚಾರ್ಯರು ವಹಿಸಿದ್ದರು. ಹಾಗೆಯೇ ಈ ದೇವಸ್ಥಾನವು ಕೂಡ ಕೇರಳ ಶೈಲಿಯಲ್ಲಿ ರೆಡಿ ಮಾಡಿದ್ದಾರೆ. ದರ್ಶನ ಆಗಲಿಕ್ಕೆ ನಮಗೆ 2 ಗಂಟೆ ಆಯಿತು. ಸೀದಾ ಊಟದಲ್ಲಿ ಹೋಗ್ತಾ ಇದ್ದೀವಿ. ಬರುವಾಗ ತುಂಬ ಬಿಸಿಲಿತ್ತು, ಆದರೆ ಈಗ ಸಿಕ್ಕಾಪಟ್ಟೆ ಮಳೆ ಇದೆ. ಹೀಗೆ ಹತ್ಕೊಳ್ತಾ ಹೋಗೋದು ಅನಿಸ್ತಾ ಉಂಟು. ಹನುಮಂತ ರೇನ್ ಕೊಡ್ತಾರಲ್ಲ, ಹಾಂ ದೇವಸ್ಥಾನಕ್ಕೆ ಅಂದರೆ ಮಿಸ್ ಮಾಡಿದೆ. ದೇವರ ಪ್ರಸಾದನ್ನು ಸ್ವೀಕರಿಸ್ಕೊಂಡು ಹೋಗಿ. ಯಾಕೆ ಮಳೆ ಇದೆ. ದೇವಸ್ಥಾನದ ಒಳಗೆ ಮೊಬೈಲ್ ಉಪಯೋಗಿಸುವಾಗಿಲ್ಲ, ಅದಕ್ಕಾಗಿ ಒಳಗೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ದೇವಸ್ಥಾನ ಒಳಗೆ ಹೋಗ್ಬೇಕಾದ್ರೆ ಪುರುಷರೆಲ್ಲವ ಶರ್ಟನ್ನ ತೆಕ್ಕೊಂಡು ಹೋಗ್ಬೇಕು. ಇದು ಇಲ್ಲಿಯ ಸಂಪ್ರದಾಯ, ಅದು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದರ ಸಲುವಾಗಿ ನಾವು ಮೊಬೈಲನ್ನು ಒಳಗಿಟ್ಕೊಂಡು ಹೋಗ್ತೀವಿ. ನಾವಿದೇ ಊಟದ ಸ್ಥಳ ಅಂತ ತಿಳ್ಕೊಂಡ್ರೆ, ಆದರೆ ಇಲ್ಲಿ ನೋಡ್ರೆ ಇನ್ನೂ ಕೂಡ ಲೈನ್ ಇದೆ. ಓಹೋ, ಜನ ಸಾಗರ. ದೇವರ ದರ್ಶನಕ್ಕೆ ಯಾವ ರೀತಿ ಲೈನ್ ಇರುತ್ತೋ ಅದೇ ರೀತಿ ಅನ್ನಛತ್ರಕ್ಕೂ ಹೋಗು ಇದೇ ಥರ ದೊಡ್ಡ ಲೈನ್ ಇರ್ತದೆ. ಆದರೆ ಇಲ್ಲಿ ಏನಂತ ಹೇಳಿದ್ರೆ ಒಳಗಿನ ಲೈನು. ಹೋಗಿ ಹೌದು, ಅಲ್ಲಿ ಕೂತ್ಕೊಂಡಿರ್ತಾರಲ್ಲ, ಮುಂದೆ ಬರಲಿಕ್ಕೆ ಕೇಳಿ ಹೇಳ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಪ್ರತಿದಿನವೂ ಕೂಡ ಊಟದ ವ್ಯವಸ್ಥೆ ಇರ್ತದೆ. ಆದರೆ ಭಕ್ತಾದಿಗಳು ಯಾವತ್ತೂ ಕೂಡ ಈ ಅನ್ನ ಪ್ರಸಾದವನ್ನು ಮಿಸ್ ಮಾಡ್ಕೊಳ್ಬೇಡಿ. ಬಂದಾಗ ಪ್ರಸಾದವನ್ನು ತಗೊಂಡೇ ಹೋಗಿ. ನೋಡು ಬಾಚ್ಕೊಂತ ನೋಡು, ಬೆಂಕಿಯಾಗಿ ಬಾಚ್ಕೊಂತ. ಇನ್ನೊಮ್ಮೆ ದೂರ ಬಾಗಿಲು ಮಾಡಿದ್ದಾರೆ ಅಂತ. ಜೈ ಶ್ರೀರಾಮ್. ಸ್ವಲ್ಪ ದೇವರ ಪ್ರಸಾದ ಲೈನ್ ಆಗಿ ತಗೊಂಡು ಆ ಕಡೆ ಹೋಗು, ಆ ಕಡೆ ಹೋಗು. ಅಮ್ಮ ಕಷ್ಟಪಟ್ಟು ಅನ್ನ ಪ್ರಸಾದ ತಿಂದು ಕೂತಿದ್ವಿ. ಕೊಲ್ಲೂರು ಮೂಕಾಂಬಿಕಾ ದೇವರ ಪ್ರಸಾದ ದೇವರೇ ಒಳ್ಳೆ ಮಾಡಪ್ಪ. ಎಷ್ಟು ಬೇಕಾದ್ರೂ ಕೂಡ ರೈಸ್ ತಗೊಳ್ಬೋದು, ಪೈಸೆ ತಗೊಳ್ಬೋದು. ಹೋಮ ಹವನಕ್ಕೆ ಕುಂಡ ರೆಡಿ ಆಗ್ತಿರುಂಟು. ಮೋಸ್ಟ್ಲಿ ಏನೋ ಮುಂದೆ ದೊಡ್ಡ ಕಾರ್ಯಕ್ರಮ ಏನೋ ನಡೀತು ಕಾಣಿಸ್ತಾ ಉಂಟು. ಕೊಲ್ಲೂರಲ್ಲಿ ಜಾಸ್ತಿ ಕೇರಳನ್ಸ್ ಅವರೇ ಇರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಫುಲ್ ಕೇರಳದವರು ಇಲ್ಲಿ ಹೈಯೆಸ್ಟ್ ಆಗಿರೋದು. ಕರ್ನಾಟಕದವರು ಇರ್ತಾರೆ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತಾರೆ. ಇಲ್ಲಿಯವರೆಲ್ಲ ನೋಡಿ ಕೇರಳನ್ಸ್ ನೋಡಿ. ಮತ್ತು ದೇವಸ್ಥಾನ ಮತ್ತು ಓಪನ್ ಆಗೋದು 5 ಗಂಟೆ ಸುಮಾರು ಆಗ್ತದೆ. ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕೊಲ್ಲೂರು ಕ್ಷೇತ್ರದಲ್ಲಿದೆ. ಈ ದೇವಸ್ಥಾನ ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ. ಮತ್ತು ಇಲ್ಲಿಯ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವಿ ಅಂತಲೂ ಕರೀತಾರೆ. ಮೂಕಾಂಬಿಕಾ ದೇವಿ ಮೂರ್ತಿಯನ್ನು ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಸೀಸ ಎಂಬ 5 ರತ್ನಗಳಿಂದ ತಯಾರಿಸಲಾಗಿದೆ. ಈ ದೇವಸ್ಥಾನವು ಆದಿ ಶಂಕರಾಚಾರ್ಯರು ತಮ್ಮ ಕೇರಳ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಆದರೆ ಈ ದೇವಸ್ಥಾನವನ್ನು ಶಂಕರಾಚಾರ್ಯರು ನಿರ್ಮಿಸಲು ಕಾರಣ ಒಂದು ಇತಿಹಾಸ ಇರ್ತದೆ. ಶಂಕರಾಚಾರ್ಯರು ದೇವಿಯನ್ನು ಒಲಿಸಿಕೊಳ್ಳುವ ಸಲುವಾಗಿ ಕೊಡಚಾದ್ರಿ ಹತ್ತಿರ ತಪಸ್ಸುಕೊಳ್ತಾರೆ. ಈ ತಪಸ್ಸಿಗೆ ಒಳಗೆ ತಾಯಿಯು ಅವರ ಪ್ರತ್ಯಕ್ಷ ಆಗಿ
ದೇವಿ ಶಂಕರಾಚಾರ್ಯರ ತಪಸ್ಸಿಗೆ ಮೆಚ್ಚಿ ದೇವಸ್ಥಾನವನ್ನು ನಿರ್ಮಿಸುವಂತೆ ಅವರು ಆಜ್ಞಾಪಿಸ್ತಾಳೆ. ಆದರೆ ಶಂಕರಾಚಾರ್ಯರು ಕೇರಳದತ್ತ ಮುಖ ಮಾಡಿ ಹೋಗುವಾಗ ದೇವಿ ಒಂದು ಷರತ್ತನ್ನು ನೀಡ್ತಾಳೆ. ಆ ಷರತ್ತಿನ ಪ್ರಕಾರ ಶಂಕರಾಚಾರ್ಯರು ಮುಂದೆ ಸಾಗಿ ದೇವಿಯವರನ್ನು ಹಿಂಬಾಲಿಸ್ತಾ ಹೋಗೋದಾಗಿರ್ತದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಶಂಕರಾಚಾರ್ಯರು ಹಿಂತಿರುಗಿ ನೋಡ್ಬಾರ್ದು. ಅವರು ಎಲ್ಲಿ ಹಿಂತಿರುಗಿ ನೋಡ್ತಾರೋ ಆ ಸ್ಥಳದಲ್ಲಿ ತಾನು ನೆಲೆ ನಿಲ್ತಾನೆ ಅಂತ ಒಂದು ಮಾತನ್ನು ಹೇಳಿರ್ತಾರೆ. ಅದೇ ಮಾತಿನ ಶಂಕರಾಚಾರ್ಯರು ಇಲ್ಲೇ ಕೊಲ್ಲೂರು ಕ್ಷೇತ್ರದಲ್ಲಿ ಮುಂದೆ ಹೋಗ್ತಿರುವಾಗ ಅವರಿಗೆ ತಾಯಿ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾಳಿಲ್ಲ ಅಂತ ಒಂದು ಕೊಂಚ ಗಲಿಬಿಲಿಯಿಂದ ಹಿಂತಿರುಗಿ ನೋಡ್ತಾರೆ. ಆದರೆ ತಾಯಿ ಹೇಳಿದಂತೆ ಶಂಕರಾಚಾರ್ಯರು ಎಲ್ಲಿ ಹಿಂತಿರುಗಿ ನೋಡ್ತಾರೋ ಅಲ್ಲೇ ತಾನು ನೆಲೆ ನಿಲ್ಲುತ್ತೇನೆ ಅಂತ ಅವಳ ಮಾತಿನಂತೆ ದೇವಿ ಇದೇ ಸ್ಥಳದಲ್ಲಿ ನೆಲೆ ನಿಲ್ತಾಳೆ. ಆದರೆ ಶಂಕರಾಚಾರ್ಯರು ತನ್ನ ತಪ್ಪಿನ ಅರಿವಾಗಿ ದೇವಿಯ ಮೂರ್ತಿಯನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಲು ತಮ್ಮ ಕಾರನ್ನು ಕೈಗೊಳ್ಳುತ್ತಾರೆ. ಆದ ಕಾರಣಕ್ಕೆ ಇಲ್ಲಿ ಕೇರಳದಿಂದ ಭಕ್ತಾದಿಗಳು ಜಾಸ್ತಿ ಬರ್ತಾರೆ. ಶಂಕರಾಚಾರ್ಯರು ಈ ದೇವಸ್ಥಾನನ ಕೇರಳ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ನೋಡಿದ್ರೆ ಗೊತ್ತಾಗ್ತದೆ, ಒಳಗೋಗಿ ಗೊತ್ತಾಗ್ತದೆ. ಎಲ್ಲ ದೇವಸ್ಥಾನ ಶೈಲಿ ಕೂಡ ಕೇರಳ ಶೈಲಿಯಲ್ಲಿ ಉಂಟು. ದೇವಸ್ಥಾನದ ಕುರಿತಾಗಿ ಇನ್ನೊಂದು ಕೂಡ ಇಷ್ಟ ಇದೆ, ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದರ ಸಲುವಾಗಿ ನಾನು ಹೇಳ್ತಾ ಇಲ್ಲ. ಕೊಲ್ಲೂರು ಕ್ಷೇತ್ರ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಕೊಲ್ಲೂರು ಮೂಕಾಂಬಿಕೆ ದೇವಿಯ ಜನ್ಮದಿನವಾದಂಥ ಮೂಲ ನಕ್ಷತ್ರದ ಪಾಲ್ಗುಣ ತಿಂಗಳು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತದೆ. ಹಾಯ್ ಹಲೋ ಫ್ರೆಂಡ್ಸ್, ಫೈನಲಿ ನಾನು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.